ಇನ್ನು 159 ನೋಡಿ ಇದರಲ್ಲಿ 188 ಶವಗಳು ಅಪರಿಚಿತ ಶವಗಳು ಏನಿದ್ದಾವೆ ಇದರಲ್ಲಿ 159 ಪುರುಷರ ಶವಗಳು 29 ಅಪರಿಚಿತ ಮಹಿಳೆಯರ ಶವಗಳು 29 ಶವಗಳನ್ನು ಏನು ಹೂಳಲಾಗಿದೆ ಆ ಮಹಿಳೆಯರ ಕುರಿತಾಗಿ ಯಾವುದೇ ಮಾಹಿತಿ ಅಲ್ಲಿ ಲಭ್ಯ ಆಗಿಲ್ಲ ಅದು ದಾಖಲೆಗಳಲ್ಲಿ ಇದೆ ಇವು ಅಪರಿಚಿತ ಶವಗಳು ಅಂತ ಅಂದ್ರೆ ಅಲ್ಲಿ ಸ್ಥಳೀಯರಲ್ಲ ಅಥವಾ ಅವರ ಬಗ್ಗೆ ಕಂಪ್ಲೇಂಟ್ ಆಗಿಲ್ಲ ಎಲ್ಲಿಂದಲೋ ಬಂದು ಅಪರಿಚಿತವಾಗಿ ಅಲ್ಲೇ ಧರ್ಮಸ್ಥಳದಲ್ಲಿ ಬಂದು ಅಲ್ಲಿ ಮರಣಿಸಿರ್ತಕ್ಕಂಥ ಮಹಿಳೆಯರ ಶವಗಳು 29 ಮಹಿಳೆಯರ ಶವಗಳು ಬೇರೆ ಬೇರೆ ವಯೋಮಾನದ ಮಹಿಳೆಯರ ಶವಗಳು ಸಿಕ್ಕಿದ್ದಾವೆ ಸೊ ಅದನ್ನು ಅಲ್ಲಿ ಹೂಳಲಾಗಿದೆ ಕಳೆದ 10 ವರ್ಷಗಳಲ್ಲಿ ಉಳಿದಂತೆ 259 ಮೃತದೇಹಗಳನ್ನು ಕೂಡ ಗುರುತಿಸಲಾಗಿತ್ತು 2006ರಿಂದ ಪಂಚಾಯತಿಗೆ ಸೇರಿದ ರುದ್ರಭೂಮಿಯಲ್ಲಿ ಕೂಡ ಯಾವಾಗ ರುದ್ರಭೂಮಿ ಪಂಚಾಯತಿಗೆ ಸೇರಿದ ರುದ್ರಭೂಮಿ ಲಭ್ಯ ಆಯಿತು 2006ರಲ್ಲಿ ಇವರಿಗೆ ರುದ್ರಭೂಮಿ ಲಭ್ಯ ಆಗುತ್ತೆ ಅನಂತರದಿಂದ ರುದ್ರಭೂಮಿಯಲ್ಲೇ ಕ್ರಿಮೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಓನ್ಲಿ ಆಫ್ಟರ್ 2006 ರುದ್ರಭೂಮಿಯಲ್ಲಿ ಶವಗಳನ್ನು ಹೂಳೋದು ಆರಂಭ ಆಗುತ್ತೆ ಅಥವಾ ದಫನ ಮಾಡೋದು ಕ್ರಿಮೇಟ್ ಮಾಡೋದು ಆರಂಭ ಆಗುತ್ತೆ 2006ಕ್ಕೂ ಮುನ್ನ ಏನು ಮಾಡ್ತಾ ಇದ್ರು ನೇತ್ರಾವತಿ ತೀರದಲ್ಲೇನೆ ಅದರ ಆಸುಪಾಸಿನಲ್ಲೇನೆ ಸಂಸ್ಕಾರ ಮಾಡಲಾಗ್ತಾ ಇತ್ತು ಪಂಚಾಯಿತಿ ವತಿಯಿಂದಾನೇ ಅಪರಿಚಿತ ಶವಗಳನ್ನು ಈ ನೇತ್ರಾವತಿ ಆಸುಪಾಸಿನಲ್ಲೇ ದಫನ ಮಾಡಲಾಗ್ತಾ ಇತ್ತು 2006ಕ್ಕೂ ಮುನ್ನ 2006ರ ಬಳಿಕ ರುದ್ರಭೂಮಿಯಲ್ಲಿ ಅಪರಿಚಿತ ಶವಗಳನ್ನು ಸಂಸ್ಕಾರ ಮಾಡಲಾಗ್ತಾ ಇತ್ತು ಈ ಬಗ್ಗೆ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಎರಡೂ ಕಡೆ ದಾಖಲೆಗಳು ಕೂಡ ಇದ್ದಾವೆ ಎಸ್ ಮಾರುತಿ ನೀವೀಗ ಅಲ್ಲಿ ಸಾಕಷ್ಟು ಮಂದಿ ಹಿರಿಯರನ್ನ ಮಾತನಾಡಿಸಿರ್ತೀರಾ ಅಲ್ಲಿನ ಸ್ಥಳೀಯ ಜನಗಳನ್ನ ಮಾತಾಡ್ಸಿರ್ತೀರಾ ಈಗ ಒಬ್ಬರೆಲ್ಲ ಒಬ್ಬರಿಗೆ ಇಲ್ಲ ಈಗ ಈ ವ್ಯಕ್ತಿ ಹೇಳೋ ಹಾಗೆ ತಾನು 100 ಶವಗಳನ್ನು ದೌರ್ಜನ್ಯ ಕೊಲೆ ಅತ್ಯಾಚಾರ ಆಗಿರ್ತಕ್ಕಂಥ 100 ಶವಗಳನ್ನು ತಾನು ಹೂತಿದ್ದೇನೆ ಅನ್ನೋ ಅರ್ಥದಲ್ಲ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸೊ ಅಲ್ಲಿ ಜನಕ್ಕೆ ಕೆಲವರಿಗಾದರೂ ಅನಿಸಿರ್ಬೇಕಲ್ವಾ ಈ ಥರ ಏನೋ ಒಂದು ನಡೀತಿರಬಹುದು ಅಥವಾ ಏನೋ ಅನುಮಾನ ಈ ಥರ ಹಿಂದೆ ಆ ಕಾಲದಲ್ಲಿ ಈ ವ್ಯಕ್ತಿ ಇದ್ದ ಕಾಲದಲ್ಲಿ ಬೇರೆಯವರು ಇದ್ರಲ್ವಾ ಅಲ್ಲಿ ಆ ಕಾಲದಲ್ಲಿ ಇದ್ದಂಥ ಜನಗಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಯಾರಿಗಾದರೂ ಈ ಥರದ ಅನುಮಾನ ಯಾರಾದರೂ ವ್ಯಕ್ತಪಡಿಸಿದಾರಾ ಆ ಬಗ್ಗೆ ಯಾರಾದರೂ ಮಾತನಾಡಿದ್ದಾರಾ ಅವರ ಭಾವನೆಗಳೇನು ಲಕ್ಷ್ಮಿ ದೈತ್ಯಾಕಾರದ ವ್ಯಕ್ತಿ ಅಂತಾನೆ ಈ ಮಾಸ್ಕ್ ಮ್ಯಾನ್ಗೆ ಇಲ್ಲಿಯ ಜನ ಕರೀತಾರೆ ಈಗ ಒಂದಿಷ್ಟು ಪ್ರಕರಣಗಳಲ್ಲಿ ನಾವು ಜನರನ್ನ ಮಾತಾಡಿಸಿದಾಗ ಅಥವಾ ಸ್ಥಳೀಯವಾಗಿದ್ದಂಥ ಜನರ ಜೊತೆ ಮಾತಾಡಿದಾಗ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದಲ್ಲಿ ಲೋಕಲಿಟ್ ಪೀಪಲ್ಸನ್ನು ಮಾತಾಡಿದಾಗ ಅವ್ರು ಹೇಳಿದಿಷ್ಟೇ ದಪ್ಪವಾಗಿ ಮೀಸೆ ಬಿಟ್ಟಿದ್ದ ಯಾರಿಗೂ ಹೆದರುವ ವ್ಯಕ್ತಿ ಆಗಿರಲಿಲ್ಲ ದೈತ್ಯಾಕಾರದ ದೇಹ ಇದಾಗಿತ್ತು ಆದರೆ ಮುಖವನ್ನು ಅಂದರೆ 2014ರಲ್ಲಿ ಹೋದಾಗ ಈಗ 2025 ಅಂದರೆ 13-14 ವರ್ಷಗಳ ಕಾಲ ಅವನಲ್ಲಿದ್ದು ಬಿಡ್ತಾನೆ ಇಲ್ಲಿದ್ದಾಗಲೇ ಅದು ದಪ್ಪಗೆ ಗುಂಡೆಗೆ ಚೆನ್ನಾಗಿದ್ದ ಇನ್ನು ಊರಿಗೆ ಹೋಗಿ ಇನ್ನೂ ಚೆನ್ನಾಗಿ ಬಂದಿದ್ದಾನೆ ಈ ಜಾಗ ಏನಿದೆ ಸದ್ಯಕ್ಕೆ ದಟ್ಟಾರಣ್ಯ ಏನಿದೆ ಅಲ್ಲಿ ಶವಗಳು ಸಿಗ್ತಾವೆ ಅಲ್ಲಿ ಒಂದಿಷ್ಟು ಪಳವಳಿಕೆಗಳು ಸಿಗ್ತಾವೆ ಕಳೆಬರಗಳು ಸಿಗ್ತಾವೆ ಅನ್ನೋ ಮಾತನ್ನು ಅಲ್ಲಿ ಅಗೆಯುವ ಮುಂಚೆಯೇ ಜನರು ಮಾತನಾಡ್ಕೊಳ್ತಾ ಇದ್ರು ಕಾರಣ ಏನು ಅಂತಂದರೆ ಇಲ್ಲಿ ಅನಾಮಧೇಯ ವ್ಯಕ್ತಿಗಳು ಬಂದಾಗ ಅವರ ಸಹಜ ಸಾವಾಗಿರುವಂಥದ್ದು ಅದಕ್ಕೆ UDR ದಾಖಲಾಗಿರುವಂಥದ್ದು ಅವುಗಳನ್ನು ದಟ್ಟಾರಣ್ಯದಲ್ಲಿ ಅವನಿಗೆ ಹೇಳಿ ಮಾಡಿಸಲಾಗಿತ್ತು ಅಂದರೆ ಸ್ಮಶಾನ ಬಂದ ನಂತರ ಅಂದರೆ 2006ರಲ್ಲಿ ಸ್ಮಶಾನ ಆಯಿತು ಕೇವಲ ಅಲ್ಲಿ ಸುಡಲಿಕ್ಕೆ ಮಾತ್ರ ಅವಕಾಶ ಬಂದಂಥ ಭಕ್ತರು ಒಂದೊಂದು ಧರ್ಮ ಒಂದೊಂದು ಜಾತಿಯವರಾಗಿರ್ತಾರೆ ಅವುಗಳನ್ನು ಈ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿನೇ ಮತ್ತು ಯಾವತ್ತಾದರೂ ಆ ಶವಗಳನ್ನು ಅಥವಾ ಆ ಪಳವಳಿಕೆಗಳನ್ನು ಕಳೆಬರಗಳನ್ನು ಉತ್ಖನನ ಮಾಡಲಿಕ್ಕಾಗಿಯೇ ಹೂತಿದ್ದೇವೆ ಯಾಕಂದರೆ ನಮ್ಮ ಜನಗಳಾದರೆ ನಮ್ಮಲ್ಲಿ ಸುಟ್ಟಾಕ್ತೇವೆ ನಾವು ಆ ಜನಗಳು ಸತ್ತಾಗ ಮಾತ್ರ ಹೋಗಿತಾ ಇದ್ದೇವೆ ಹಾಗಾದ್ರೆ ಅವನುಗಳನ್ನು ಸುಟ್ಟಾಕಿ ಮಾಫ್ ಮಾಡ್ಬೋದಾಗಿತ್ತಲ್ಲ ಅನ್ನೋ ಮಾತುಗಳನ್ನು ಸ್ಥಳೀಯರು ಮಾತಾಡುವಂಥದ್ದು ಶ್ರೀಲಕ್ಷ್ಮಿ ಆಲ್ ರೈಟ್ ದಯವಿಟ್ಟು ಇನ್ನು 159 ನೋಡಿ ಇದರಲ್ಲಿ 188 ಶವಗಳು ಅಪರಿಚಿತ ಶವಗಳು ಏನಿದ್ದಾವೆ ಇದರಲ್ಲಿ 159 ಪುರುಷರ ಶವಗಳು 29 ಅಪರಿಚಿತ ಮಹಿಳೆಯರ ಶವಗಳು 29 ಶವಗಳನ್ನು ಏನು ಹೂಳಲಾಗಿದೆ ಆ ಮಹಿಳೆಯರ ಕುರಿತಾಗಿ ಯಾವುದೇ ಮಾಹಿತಿ ಅಲ್ಲಿ ಲಭ್ಯ ಆಗಿಲ್ಲ ಅದು ದಾಖಲೆಗಳಲ್ಲಿ ಇದೆ ಇವು ಅಪರಿಚಿತ ಶವಗಳು ಅಂತ ಅಂದ್ರೆ ಅಲ್ಲಿ ಸ್ಥಳೀಯರಲ್ಲ ಅಥವಾ ಅವರ ಬಗ್ಗೆ ಕಂಪ್ಲೇಂಟ್ ಆಗಿಲ್ಲ ಎಲ್ಲಿಂದಲೋ ಬಂದು ಅಪರಿಚಿತವಾಗಿ ಅಲ್ಲೇ ಧರ್ಮಸ್ಥಳದಲ್ಲಿ ಬಂದು ಅಲ್ಲಿ ಮರಣಿಸಿರ್ತಕ್ಕಂಥ ಮಹಿಳೆಯರ ಶವಗಳು 29 ಮಹಿಳೆಯರ ಶವಗಳು ಬೇರೆ ಬೇರೆ ವಯೋಮಾನದ ಮಹಿಳೆಯರ ಶವಗಳು ಸಿಕ್ಕಿದ್ದಾವೆ ಸೊ ಅದನ್ನು ಅಲ್ಲಿ ಹೂಳಲಾಗಿದೆ ಕಳೆದ 10 ವರ್ಷಗಳಲ್ಲಿ ಉಳಿದಂತೆ
259 ಮೃತದೇಹಗಳನ್ನು ಕೂಡ ಗುರುತಿಸಲಾಗಿತ್ತು. 2006ರಿಂದ ಪಂಚಾಯತಿಗೆ ಸೇರಿದ ರುದ್ರಭೂಮಿಯಲ್ಲಿ ಕೂಡ ಯಾವಾಗ ರುದ್ರಭೂಮಿ ಪಂಚಾಯತಿಗೆ ಸೇರಿದ ರುದ್ರಭೂಮಿ ಲಭ್ಯ ಆಯಿತು, 2006ರಲ್ಲಿ ಇವರಿಗೆ ರುದ್ರಭೂಮಿ ಲಭ್ಯ ಆಗುತ್ತೆ. ಅನಂತರದಿಂದ ರುದ್ರಭೂಮಿಯಲ್ಲೇ ಕ್ರಿಮೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓನ್ಲಿ ಆಫ್ಟರ್ 2006 ರುದ್ರಭೂಮಿಯಲ್ಲಿ ಶವಗಳನ್ನು ಹೂಳೋದು ಆರಂಭ ಆಗುತ್ತೆ, ಅಥವಾ ದಫನ ಮಾಡೋದು, ಕ್ರಿಮೇಟ್ ಮಾಡೋದು ಆರಂಭ ಆಗುತ್ತೆ. 2006ಕ್ಕೂ ಮುನ್ನ ಏನು ಮಾಡ್ತಾ ಇದ್ರು, ನೇತ್ರಾವತಿ ತೀರದಲ್ಲೇನೆ ಅದರ ಆಸುಪಾಸಿನಲ್ಲೇನೆ ಸಂಸ್ಕಾರ ಮಾಡಲಾಗ್ತಾ ಇತ್ತು. ಪಂಚಾಯಿತಿ ವತಿಯಿಂದಾನೇ ಅಪರಿಚಿತ ಶವಗಳನ್ನು ಈ ನೇತ್ರಾವತಿ ಆಸುಪಾಸಿನಲ್ಲೇ ದಫನ ಮಾಡಲಾಗ್ತಾ ಇತ್ತು 2006ಕ್ಕೂ ಮುನ್ನ. 2006ರ ಬಳಿಕ ರುದ್ರಭೂಮಿಯಲ್ಲಿ ಅಪರಿಚಿತ ಶವಗಳನ್ನು ಸಂಸ್ಕಾರ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಎರಡೂ ಕಡೆ ದಾಖಲೆಗಳು ಕೂಡ ಇದ್ದಾವೆ. ಎಸ್ ಮಾರುತಿ, ನೀವೀಗ ಅಲ್ಲಿ ಸಾಕಷ್ಟು ಮಂದಿ ಹಿರಿಯರನ್ನ ಮಾತನಾಡಿಸಿರ್ತೀರಾ, ಅಲ್ಲಿನ ಸ್ಥಳೀಯ ಜನಗಳನ್ನ ಮಾತಾಡ್ಸಿರ್ತೀರಾ. ಈಗ ಒಬ್ಬರೆಲ್ಲ ಒಬ್ಬರಿಗೆ ಇಲ್ಲ, ಈಗ ಈ ವ್ಯಕ್ತಿ ಹೇಳೋ ಹಾಗೆ ತಾನು 100 ಶವಗಳನ್ನು ದೌರ್ಜನ್ಯ, ಕೊಲೆ, ಅತ್ಯಾಚಾರ ಆಗಿರ್ತಕ್ಕಂಥ 100 ಶವಗಳನ್ನು ತಾನು ಹೂತಿದ್ದೇನೆ ಅನ್ನೋ ಅರ್ಥದಲ್ಲ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಅಲ್ಲಿ ಜನಕ್ಕೆ ಕೆಲವರಿಗಾದರೂ ಅನಿಸಿರ್ಬೇಕಲ್ವಾ, ಈ ಥರ ಏನೋ ಒಂದು ನಡೀತಿರಬಹುದು, ಅಥವಾ ಏನೋ ಅನುಮಾನ ಈ ಥರ ಹಿಂದೆ ಆ ಕಾಲದಲ್ಲಿ ಈ ವ್ಯಕ್ತಿ ಇದ್ದ ಕಾಲದಲ್ಲಿ ಬೇರೆಯವರು ಇದ್ರಲ್ವಾ ಅಲ್ಲಿ, ಆ ಕಾಲದಲ್ಲಿ ಇದ್ದಂಥ ಜನಗಳಿಗೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಯಾರಿಗಾದರೂ ಈ ಥರದ ಅನುಮಾನ ಯಾರಾದರೂ ವ್ಯಕ್ತಪಡಿಸಿದಾರಾ, ಆ ಬಗ್ಗೆ ಯಾರಾದರೂ ಮಾತನಾಡಿದ್ದಾರಾ, ಅವರ ಭಾವನೆಗಳೇನು? ಲಕ್ಷ್ಮಿ, ದೈತ್ಯಾಕಾರದ ವ್ಯಕ್ತಿ ಅಂತಾನೆ ಈ ಮಾಸ್ಕ್ ಮ್ಯಾನ್ಗೆ ಇಲ್ಲಿಯ ಜನ ಕರೀತಾರೆ. ಈಗ ಒಂದಿಷ್ಟು ಪ್ರಕರಣಗಳಲ್ಲಿ ನಾವು ಜನರನ್ನ ಮಾತಾಡಿಸಿದಾಗ ಅಥವಾ ಸ್ಥಳೀಯವಾಗಿದ್ದಂಥ ಜನರ ಜೊತೆ ಮಾತಾಡಿದಾಗ, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದಲ್ಲಿ ಲೋಕಲಿಟ್ ಪೀಪಲ್ಸನ್ನು ಮಾತಾಡಿದಾಗ ಅವ್ರು ಹೇಳಿದಿಷ್ಟೇ, ದಪ್ಪವಾಗಿ ಮೀಸೆ ಬಿಟ್ಟಿದ್ದ, ಯಾರಿಗೂ ಹೆದರುವ ವ್ಯಕ್ತಿ ಆಗಿರಲಿಲ್ಲ, ದೈತ್ಯಾಕಾರದ ದೇಹ ಇದಾಗಿತ್ತು. ಆದರೆ ಮುಖವನ್ನು ಅಂದರೆ 2014ರಲ್ಲಿ ಹೋದಾಗ, ಈಗ 2025 ಅಂದರೆ 13-14 ವರ್ಷಗಳ ಕಾಲ ಅವನಲ್ಲಿದ್ದು ಬಿಡ್ತಾನೆ. ಇಲ್ಲಿದ್ದಾಗಲೇ ಅದು ದಪ್ಪಗೆ ಗುಂಡೆಗೆ ಚೆನ್ನಾಗಿದ್ದ, ಇನ್ನು ಊರಿಗೆ ಹೋಗಿ ಇನ್ನೂ ಚೆನ್ನಾಗಿ ಬಂದಿದ್ದಾನೆ. ಈ ಜಾಗ ಏನಿದೆ ಸದ್ಯಕ್ಕೆ ದಟ್ಟಾರಣ್ಯ ಏನಿದೆ, ಅಲ್ಲಿ ಶವಗಳು ಸಿಗ್ತಾವೆ, ಅಲ್ಲಿ ಒಂದಿಷ್ಟು ಪಳವಳಿಕೆಗಳು ಸಿಗ್ತಾವೆ, ಕಳೆಬರಗಳು ಸಿಗ್ತಾವೆ ಅನ್ನೋ ಮಾತನ್ನು ಅಲ್ಲಿ ಅಗೆಯುವ ಮುಂಚೆಯೇ ಜನರು ಮಾತನಾಡ್ಕೊಳ್ತಾ ಇದ್ರು. ಕಾರಣ ಏನು ಅಂತಂದರೆ, ಇಲ್ಲಿ ಅನಾಮಧೇಯ ವ್ಯಕ್ತಿಗಳು ಬಂದಾಗ ಅವರ ಸಹಜ ಸಾವಾಗಿರುವಂಥದ್ದು, ಅದಕ್ಕೆ UDR ದಾಖಲಾಗಿರುವಂಥದ್ದು, ಅವುಗಳನ್ನು ದಟ್ಟಾರಣ್ಯದಲ್ಲಿ ಅವನಿಗೆ ಹೇಳಿ ಮಾಡಿಸಲಾಗಿತ್ತು. ಅಂದರೆ ಸ್ಮಶಾನ ಬಂದ ನಂತರ, ಅಂದರೆ 2006ರಲ್ಲಿ ಸ್ಮಶಾನ ಆಯಿತು, ಕೇವಲ ಅಲ್ಲಿ ಸುಡಲಿಕ್ಕೆ ಮಾತ್ರ ಅವಕಾಶ ಬಂತು. ಬಂದಂಥ ಭಕ್ತರು ಒಂದೊಂದು ಧರ್ಮ, ಒಂದೊಂದು ಜಾತಿಯವರಾಗಿರ್ತಾರೆ, ಅವುಗಳನ್ನು ಈ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿನೇ ಮತ್ತೆ ಯಾವತ್ತಾದರೂ ಆ ಶವಗಳನ್ನು ಅಥವಾ ಆ ಪಳವಳಿಕೆಗಳನ್ನು, ಕಳೆಬರಗಳನ್ನು ಉತ್ಖನನ ಮಾಡಲಿಕ್ಕಾಗಿಯೇ ಹೂತಿದ್ದೇವೆ. ಯಾಕಂದರೆ ನಮ್ಮ ಜನಗಳಾದರೆ ನಮ್ಮಲ್ಲಿ ಸುಟ್ಟಾಕ್ತೇವೆ, ನಾವು ಆ ಜನಗಳು ಸತ್ತಾಗ ಮಾತ್ರ ಹೋಗಿತಾ ಇದ್ದೇವೆ, ಹಾಗಾದ್ರೆ ಅವನುಗಳನ್ನು ಸುಟ್ಟಾಕಿ ಮಾಫ್ ಮಾಡ್ಬೋದಾಗಿತ್ತಲ್ಲ ಅನ್ನೋ ಮಾತುಗಳನ್ನು ಸ್ಥಳೀಯರು ಮಾತಾಡುವಂಥದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್.